ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನೈಟ್ ಸೆಲೆಬ್ರೇಷನ್ದು ಮನೆಯಲ್ಲೆಲ್ಲ ರೆಡಿ ಮಾಡಿದರು. ಇವಳು ನನ್ನ ಫ್ರೆಂಡು. ನಾವು ರೆಗ್ಯುಲರಾಗಿ ಮೀಟೇ ಮಾಡಲ್ಲ, ವರ್ಷಕ್ಕೊಂದ್ಸಲ ನನ್ನ ಬರ್ಡೇಗಂತೂ ಮಿಸ್ಸೇ ಮಾಡಲ್ಲ, ಬರ್ತಾಳೆ. ಆ್ಯಕ್ಚುಲಿ ಬರ್ಡೇ ಮಾಡ್ಕೊಳ್ಳೋ ಮೂಡು ಇರಲಿಲ್ಲ. ಏನು ಅಂದರೆ ಏಜ್ ಆಗ್ತಾ ಯಾವುದರಲ್ಲೂ ಅಂದರೆ ನಮಗೋಸ್ಕರ ಆ ಥರ ಎಲ್ಲ ಸೆಲೆಬ್ರೇಷನ್ ಅದೆಲ್ಲ ಇಷ್ಟ ಆಗಲ್ಲ. ಸೊ ಸ್ನಾನನೂ ಮಾಡಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ರಾತ್ರಿ ನನ್ನ ಫ್ರೆಂಡು ಕೇಕ್ ಎಲ್ಲ ತೊಗೊಂಬಂದಿದ್ಲು. ಸೊ ಹಾಗಾಗಿ ರಾತ್ರಿಯೇ ಸೆಲೆಬ್ರೇಷನ್ ಆಗಿತ್ತು. ಸೊ ಎಸ್, ನೆಕ್ಸ್ಟ್ ಡೇ ನಾನು ಎದ್ದಿದ್ದು ಲೇಟು ಆ್ಯಂಡ್ ಸ್ನಾನನೂ ಮಾಡಿರಲಿಲ್ಲ, ಹಾಗೆ ಕೂತಿದ್ದೆ. ಸೊ ಸ್ವೀಟ್ ತಂದುಬಿಟ್ಟು ನಾನು ಆಲ್ಮೋಸ್ಟ್ 1 ತಿಂಗಳಿಂದ ನಾನು ಸ್ವೀಟ್ ತಿಂದಿರಲಿಲ್ಲ, ಡಯಟಲ್ಲಿದ್ದೆ. ಸೊ ಸ್ವೀಟ್ ತಂದುಬಿಟ್ಟು ತಿನ್ನು ಅಂತ ಕೊಟ್ಬಿಟ್ಟು, ಅದು ಅಷ್ಟೊಂದು ಯಾವ್ದು ತಿನ್ನಬೇಕು ಅಂತ ನನಗೆ ಏನು ಹೇಳಿ ಕನ್ಫ್ಯೂಸ್ ಆಗ್ತಾಯಿತ್ತು. ಅಷ್ಟು ಕಲರ್ಫುಲ್ಲಾಗಿತ್ತು, ಒಂಥರ ಫೀಲಿಂಗ್ ಲೈಕ್ ಹೆವೆನ್. ತುಂಬ ದಿನ ಆದಮೇಲೆ ಸ್ವೀಟ್ ತಿನ್ನೋದು. ನಾನು ನಿಮಗೆ ಮೊದಲೇ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನನಗೆ ಈ ನಾನ್ ವೆಜ್ಜು ಆ ಥರ ಎಲ್ಲ ಬೇಕಾದರೂ ಇಲ್ಲ ಅಂದರೂ ಇದ್ಬಿಡ್ತೀನಿ. ನನಗೆ ಸ್ವೀಟ್ ಇಲ್ಲ ಅಂತಂದರೆ ಏನೋ ಒಂಥರ ಕಳ್ಕೊಂಡಂಗೆ ಅನಿಸುತ್ತೆ. ಸೊ ಎಸ್, ಸ್ವೀಟ್ ತಿಂದು ಮನೆಯವರೆಲ್ಲ ಫೋರ್ಸ್ ಮಾಡಿದ್ರು. ಡಿನ್ನರ್ಗೆ ಹೋಗೋಣ ಎದ್ದು ರೆಡಿಯಾಗು ಅಂತಂದ್ಬಿಟ್ಟು ಆಗ ಸ್ನಾನ ಮಾಡಿ ರೆಡಿಯಾಗಿ ಮನೆ ಹತ್ರನೇ ಇದ್ದಿದ್ದು ಹೋಟೆಲ್ಗೆ ಹೋಗಿ ಅಲ್ಲೂ ಒಂದು ಚಿಕ್ಕ ಕೇಕ್ ತೊಗೊಂಬಂದಿದ್ರು. ಸೊ ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಮತ್ತೆ ಕೇಕ್ ಕಟ್ ಮಾಡಿ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಒಂದೆರಡು ಫೋಟೋಸ್ ತೊಗೊಂಡು, ಏನಾದರೂ ರೆಡಿ ಆದರೆ ಒಂದೆರಡು ಫೋಟೋಸ್ ಅಂತ ಇರಬೇಕಲ್ಲ, ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9:30 10 ಆಗಿತ್ತು. ಹೀಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.